ರೋಣ ಕ್ಷೇತ್ರದ ಶಾಸಕರು ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಪಾಟೀಲರು ಡಂಬ್ಳ ಹೋಬಳಿಯ ವೆಂಕಟಾಪುರ, ಎಕ್ಲಾಸ್ಪುರ್, ಪೇಟಾಲೂರು, ಡಂಬ್ಳ, ಜಂತಿಚೂರು ಗ್ರಾಮಗಳಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಮತ್ತು ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ವಿಭಾಗದ ಇಲಾಖೆಗಳಿಂದ ಸಿಸಿ ರಸ್ತೆ ಮತ್ತು ಸಣ್ಣ ನೀರಾವರಿ ಕೆರೆ ಸುಧಾರಣೆಗೆ ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ನಮ್ಮ ಸರ್ಕಾರದವರು ಅಭಿವೃದ್ಧಿಗಾಗಿ 120 ಕೋಟಿ ಇಟ್ಟಿದ್ದಾರೆ. ಸುಮ್ಮನೆ ಬಿಜೆಪಿಯವರು ಅಭಿವೃದ್ಧಿಗೆ ಹಣವಿಲ್ಲ, ಬೊಕ್ಕಸ ಖಾಲಿಯಾಗಿದೆ ಎಂದು ಅಪಪ್ರಚಾರ ಮಾಡುತ್ತಾರೆ. ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಸುಧಾರಣೆ ಮಾಡುವುದಲ್ಲ, ಆರೋಗ್ಯ, ಶಿಕ್ಷಣ ಕಡೆ ಹೆಚ್ಚು ಒತ್ತು ಕೊಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಂಡರಗಿ ತಹಸೀಲ್ದಾರ್ ಹರಿಸ್ವಾಮಿ, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಸೋಸ್ಮನಿ, ಕೃಷಿ ಅಧಿಕಾರಿ ಪ್ರಾಣೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಪಿಡಿಒ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ಅದಕ್ಕೆ ಒಂದ್ ಕಡೆ ನಾವು ಸಂವಿಧಾನ, ಸಮಾನತೆ, ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ಬೇಕನ್ನೋ ವಿಚಾರವನ್ನು ಒಂದ್ ಕಡೆ ಮಾಡ್ತೀವಿ. ಆದ್ರೆ ನಮಗೆ ಅಧಿಕಾರ ಸಿಕ್ಕಾಗ ಆ ಕಡೆ ಲಕ್ಷ್ಯ ಇರಂಗಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ